ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್. ಈ ಡಿಸೈನ್ ಹಾಕುವ ಮೆಥಡನ್ನು ನಾನು ತುಂಬ ಸುಲಭವಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಯಾರಿಗಾದರೂ ಬೇಕಂದರೆ ಈ ಡಿಸೈನ್ಗೆ ಬೇಕಾಗೋದು ರೋಸ್ ರೌಂಡ್ ಬೀಡ್ಸು ಆ್ಯಂಡ್ ರಿಂಗ್ ಬೀಡ್ಸ್ ಬೇಕಾಗುತ್ತೆ. ಇಲ್ಲಿ ನಾರ್ಮಲಾಗಿ 6 ಲೇಯರ್ ದಾರವನ್ನು ಸುತ್ತಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 4 ಚೈನನ್ನು ಹಾಕಿ ಲಾಕ್ ಮಾಡ್ತೀನಿ. 4 ಚೈನು 2 ಟೈಮ್ಸ್ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ. ಒಂದು ಸತಿ 4 ಚೈನ್ ಹಾಕಿ ಲಾಕ್ ಮಾಡಿದೆ, ತಿರ್ಗಾ 4 ಚೈನನ್ನು ಹಾಕೊತಾ ಇದ್ದೀನಿ. ತಿರ್ಗಾ ಇಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿದೆ ನೋಡಿ. 2 ಟೈಮ್ಸ್ ಆಯಿತು. ಫಸ್ಟ್ 4 ಚೈನ್ ಲಾಕು, ತಿರ್ಗಾ 4 ಚೈನ್ ಲಾಕು. ಇವಾಗ ರಿಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ಸು ಈ ರೀತಿಯಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಫಸ್ಟ್ ಬೀಡ್ಸ್ನ ರಿಂಗ್ ಬೀಡ್ಸ್ ಒಳಗಡೆ ರೌಂಡ್ ಬೀಡ್ಸನ್ನು ಹಾಕ್ಕೋಬೇಕು ಈ ರೀತಿಯಾಗಿ ನೋಡಿ. ಹಿಂಗೆ ಹಾಕೊಂಡ್ಬಿಟ್ಟು ಇಲ್ಲಿ ನಾನು ರಿಂಗ್ ಬೀಡ್ಸ್ ಎಲ್ಲಿ ಗಂಟ ಬರುತ್ತೋ ಅಲ್ಲಿಗೆ ಪಕ್ಕಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ದೂರಕ್ಕೆ ಲಾಕ್ ಮಾಡ್ಕೊಂಡ್ರೆ ನೀವು ಸೀರೆ ಎಲ್ಕೊಂಡಂಗೆ ಆಗುತ್ತೆ. ಸೊ ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿರುತ್ತೆ ಬೀಡ್ಸು, ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಆ ಬೀಡ್ಸು. ಇವಾಗ ತಿರ್ಗಾ ನಾನು ಬೀಡ್ಸ್ ಹಾಕ್ಬಿಟ್ಟು 4 ಚೈನ್ ಲಾಕು 4 ಚೈನ್ ಲಾಕು 2 ಟೈಮ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ಸತಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು. ತಿರ್ಗಾ ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ ನೀಟಾಗಿ. ತಿರ್ಗಾ ಕೂಡ ಇವಾಗ ನಾನು ರಿಂಗ್ ಬೀಡ್ಸು ರೌಂಡ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸೆಂಟ್ರಿಗೇ ಹಾಕ್ಕೋಬೇಕು ರೌಂಡ್ ಬೀಡ್ಸು. ರಿಂಗ್ ಬೀಡ್ಸ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ತಿರ್ಗಾ ಲಾಕ್ ಮಾಡಿ 4 ಚೈನ್ ಲಾಕು 4 ಚೈನ್ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. 4 ಚೈನ್ ಲಾಕು 4 ಚೈನ್ ಲಾಕ್ ಆಯಿತು. ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 4 ಚೈನ್ 2 ಸತಿ ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ ರಿಂಗ್ ಬೀಡ್ಸು ರೌಂಡ್ ಬೀಡ್ಸ್ ಹಾಕ್ಕೊಂಡು ಫುಲ್ ಸ್ಯಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ. ಸ್ಯಾರಿ ಫುಲ್ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾನು ಡೈರೆಕ್ಟಾಗಿ ತಿರ್ಗಾ 4 ಚೈನ್ ಲಾಕು 4 ಚೈನ್ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟಲ್ಲಿ ಮಾತ್ರ 4 ಚೈನ್ ಹಾಕಿ ಲಾಕ್ ಮಾಡಬೇಕು, ತಿರ್ಗಾ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಫಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಮಾತ್ರ ಹಿಂಗೆ ಮಾಡಬೇಕಾಗುತ್ತೆ ನೋಡಿ. ಇವಾಗ ನಾರ್ಮಲಾಗಿ ನಾನು ದಾರ ತಗೊಂಡು ಒಳಗೋಗಿ ರಿಂಗ್ಗೆ ಹಾರ್ಚ್ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 10 ಕಂಬಗಳನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, 12 15 ಆ ಥರ ತುಂಬ ಅಗಲ ಆಗಿಬಿಡುತ್ತೆ ಡಿಸೈನು. ಬರೀ 10 ಕಂಬಗಳು ಮಾತ್ರ ಹಾಕ್ಕೋಬೇಕು ಹಾರ್ಚ್ಗೆ ನೋಡಿ. ಹಾಕ್ಕೊಂಡಿದ್ದಾಗಿದೆ. ನಾವು ಬೀಡ್ಸ್ ಹಾಕ್ಬಿಟ್ಟು ಪಕ್ಕದಲ್ಲೇ ಲಾಕ್ ಮಾಡಿದ್ವಲ್ಲ, ಅದೇ ಲಾಕ್ ಒಳಗಡೆನೇ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಬರೀ 10 ಕಂಬಗಳಷ್ಟೇ ಹಾಕ್ಕೋಬೇಕು ಆರ್ಚ್ಗೆ. ತಿರ್ಗಾ ಇವಾಗ ನಾನು 8 ಚೈನ್ ಹಾಕ್ಕೊತಾ ಇದ್ದೀನಿ ಒಂದೇ ಸತಿ. 4 ಹಾಕಿ ಲಾಕ್ ಮಾಡ್ತಾ ಇಲ್ಲ, 8 ಚೈನ್ ಒಂದೇ ಸತಿ ಹಾಕ್ಬಿಟ್ಟು ಬೀಡ್ಸ್ ಪಕ್ಕದಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ತಿರ್ಗಾ ನಾನಿಲ್ಲಿ ರಿಂಗ್ಗೆ 10 ಕಂಬಗಳನ್ನು ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಬಿಡಿ. ಬರೀ 10 ಕಂಬಗಳನ್ನು ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ 8 ಚೈನ್ ಹಾಕಿ ಲಾಕ್ ಮಾಡಿ ತಿರ್ಗಾ 10 ಕಂಬಗಳನ್ನು ಹಾಕ್ಬಿಟ್ಟು ಲಾಕ್ ಮಾಡಿಬಿಡಿ. ಹಾರ್ಚಿಗೆ ಸಾಕಾಗುತ್ತೆ. 12 15 ಆ ರೀತಿ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ, ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ, ಡಿಸೈನ್ ಅಗಲ ಬಂದುಬಿಡುತ್ತೆ ನೋಡಿ. ಇವಾಗ ಲಾಸ್ಟ್ ಆಯಿತು. ಸೀರೆನ ನಾನು ತಿರ್ಗಿಸ್ಕೊತಾ ಇದ್ದೀನಿ. ಫುಲ್ ಎಲ್ಲ ಹಾಕ್ಬಿಟ್ಟು ದಾರನ ಕಟ್ ಮಾಡಿಲ್ಲ, ಹಾಗೆ ತಿರ್ಗಿಸ್ಕೊತಾ ಇದ್ದೀನಿ. ತಿರ್ಗಿಸ್ಕೊಂಬಿಟ್ಟು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ತಿರ್ಗಿ ಇಲ್ಲಿ ಎಂಡಿಂಗಲ್ಲಿ ಕೂಡ 4 ಚೈನ್ ಹಾಕಿ ಲಾಕು 4 ಚೈನ್ ಹಾಕಿ ಲಾಕು. ಸ್ಟಾರ್ಟಿಂಗು ಎಂಡಿಂಗಲ್ಲಿ ಮಾತ್ರ 4 ಚೈನ್ ಲಾಕ್ ಮಾಡಬೇಕಾಗುತ್ತೆ. ತಿರ್ಗಾ ಸೆಂಟ್ರಲ್ಲೆಲ್ಲ 8 ಚೈನ್ಗೆ ಲಾಕ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ನಾನು ಆ ರಿಂಗ್ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ.
ಲಾಕ್ ಮಾಡಿದ್ದಾಗಿದೆ. ಇವಾಗ 10 ಕಂಬಗಳನ್ನು ಹಾಕೊತಾ ಇದ್ದೀನಿ. ಸೇಮ್ ಫಸ್ಟ್ ಹೆಂಗೆ ಹಾಕಿದ್ರೋ ಇದಕ್ಕೂ ಕೂಡ ತಿರುಗಿಸ್ಕೊಂಡು ಕೂಡ ಹಂಗೇ ಹಾಕೋಬೇಕು. 10 ಕಂಬಗಳು ಹಾಕ್ಬಿಟ್ಟು ಲಾಕ್ ಮಾಡಿ ತಿರ್ಗಾ 8 ಚೈನ್ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇವಾಗ 10 ಆಗಿದೆ. 10 ಕಂಬಗಳನ್ನು ಆದಮೇಲೆ ತಿರ್ಗಾ ನಾವು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿ ಸೆಂಟ್ರಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಉಲ್ಟಾ ಮಾಡಿ ಹಾಕಿದ್ರೂ ಕೂಡ ಈ ರೀತಿಯಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಕೆಳಗಡೆಗೆ 10 ಮೇಲ್ಗಡೆಗೆ 10 ಹಾಕೋಬೇಕು. ಇನ್ ಕೇಸ್ ನೀವು ಕೆಳಗಡೆ 11 ಹಾಕಿದ್ದೀರಾ ಅಂದರೆ ಮೇಲ್ಗಡೆನೂ 11 ಹಾಕ್ಕೊಳ್ಳಿ. ಬಟ್ 11, 12, 15 ಆ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ತುಂಬ ದೊಡ್ಡದಾಗಿ ಹಾಕ್ಬಿಡುತ್ತೆ ಡಿಸೈನು. 10 ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ನಾನು ಅದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ಅದಕ್ಕೆ ಆಪೋಸಿಟ್ ಸ್ಯಾರಿಯಲ್ಲಿ ಇರ್ತಕ್ಕಂತಹ ಇನ್ನೊಂದು ಕಲರನ್ನು ನಾನು ತಗೊಂಡಿದ್ದೀನಿ. ಸಿಲ್ವರ್ ಬೀಡ್ಸು, ಗೋಲ್ಡನ್ ಬೀಡ್ಸ್ ತಗೋಬೇಕು. ಚಿಕ್ಕದು ತಗೊಂಬಿಟ್ಟು 8 ಚೈನ್ ಹಾಕಿ ಲಾಕ್ ಮಾಡಿ ಔಟ್ಲೈನ್ ಬೀಡ್ಸ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. 10 ಬೀಡ್ಸ್ ಅಷ್ಟೇ ಹಾಕೋಬೇಕು. ಒಂದು ರಿಂಗ್ಗೆ ನಾನು ಸಿಲ್ವರ್ ಕಲರ್ ಹಾಕ್ತಾ ಇದ್ದೀನಿ, ಇನ್ನೊಂದು ರಿಂಗ್ಗೆ ಗೋಲ್ಡ್ ಕಲರ್ ಹಾಕ್ತಾ ಇದ್ದೀನಿ. ನೋಡಿ ಔಟ್ಲೈನ್ ಬೀಡ್ಸ್ ಮಾತ್ರ ಹಾಕೋಬೇಕು. ಬೀಡ್ಸು ಕೂಡ 10 ಹಾಕ್ಕೊತಾ ಇದ್ದೀನಿ. ನೋಡಿ ಬೀಡ್ಸು ಕೂಡ ಔಟ್ಲೈನ್ ಬೀಡ್ಸು 10 ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಜಾಸ್ತಿ ಹಾಕೊಂಡ್ರೆ ಡಿಸೈನ್ ರಿಂಕಲ್ಸ್ ಆಗಿಬಿಡುತ್ತೆ. ನೋಡಿ 10 ಆಗಿದೆ. 10 ಆದರೆ ಈ ರೀತಿಯಾಗಿ ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಇವಾಗ ನಾವು 10 ಔಟ್ಲೈನ್ ಬೀಡ್ಸನ್ನು ಹಾಕಿಬಿಟ್ಟು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ಸೆಂಟ್ರಿಗೆ. ನೋಡಿ ಸೆಂಟ್ರಿಗೆ ಲಾಕ್ ಮಾಡಿಬಿಟ್ಟು ಸೆಂಟ್ರಿಗೆ ಲಾಕ್ ಮಾಡಿದ್ದಾಗಿದೆ. ಇವಾಗ ನಮಗೆ ಇಲ್ಲಿ 8 ಚೈನ್ ಬರಲ್ಲ, 6 ಚೈನ್ ಬರುತ್ತೆ. ಬರೀ 6 ಚೈನ್ ಮಾತ್ರ ಬರುತ್ತೆ. ಈ 6 ಚೈನನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೆಂಟ್ರಿಗೇ ಲಾಕ್ ಮಾಡಬೇಕು. 6 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ 6 ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು. ಇವಾಗ ನಾನು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೊತಾ ಇದ್ದೀನಿ. ಇವಾಗ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋಬೇಕು. ನೋಡಿ ಗೋಲ್ಡ್ ಕಲರ್ ಬೀಡ್ಸು ಹಾಕಿದ್ಮೇಲೆ ಈ ರೀತಿಯಾಗಿ ಒಂದು ರಿಂಗ್ಗೆ, ಒಂದು ರೌಂಡ್ ರಿಂಗ್ಗೆ ಗೋಲ್ಡ್ ಕಲರು, ಇನ್ನೊಂದು ರೌಂಡ್ ರಿಂಗ್ಗೆ ಸಿಲ್ವರ್ ಕಲರ್ ಹಾಕೋಬೇಕು. ಆವಾಗ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಸ್ಯಾರಿಯಲ್ಲಿ 2 ಕಲರ್ಸ್ ಇದೆ, ಸಿಲ್ವರು ಮತ್ತು ಗೋಲ್ಡು ಕೂಡ ಇದೆ. ಸೊ ಅದರಿಂದಾಗಿ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಹಾಕ್ಕೋಬೇಕು. ಮೇಲ್ಗಡೆಗೂ ಕೂಡ ಸ್ಯಾರಿ ಟರ್ನ್ ಮಾಡಿಕೊಂಡು ಮೇಲ್ಗಡೆಗೂ ಸೇಮ್ ಮೆಥಡಲ್ಲಿ ಹಾಕ್ಕೋಬೇಕು. ಇವಾಗ ನಾನು ಇದಕ್ಕೆ ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ಕುಚ್ಚಿಗೆ ನಾನು 2 ದಾರ ತಗೊಂಡು 120 ಲೇಯರ್ ಸುತ್ಕೊಂಡಿದ್ದೀನಿ. ಯಾಕಂದರೆ ಈ ಡಿಸೈನ್ಗೆ ಸ್ವಲ್ಪ ಕುಚ್ಚು ದಪ್ಪ ಇದ್ರೇ ಚೆನ್ನಾಗಿ ಕಾಣಿಸೋದು. ಸೊ ಅದರಿಂದಾಗಿ ನೋಡಿ ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೊತಾ ಹೋಗಿ. ಈ ಡಿಸೈನ್ ಹಾಕೋದಕ್ಕೆ ಫ್ರೆಂಡ್ಸ್ 3 to 4 ಅವರ್ಸ್ ಟೈಮ್ ಬೇಕಾಗುತ್ತೆ. ನಾನು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಕುಚ್ಚನ್ನು ಕಟ್ಕೊತಾ ಇದ್ದೀನಿ.
ನೋಡಿ ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೋಬೇಕಾಗುತ್ತೆ. ಫುಲ್ ಕುಚ್ಚೆಲ್ಲ ಫಿನಿಶ್ ಆದಮೇಲೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.